ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಸವಿತಾ ಸಿದ್ದರಾಮ್ ನಡಕಟ್ಟಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟವು ಎಲ್ಲ ಬಸವಪರ ಸಂಘಟನೆಗಳ ಜೊತೆಗೂಡಿ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಂಡಿದ್ದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯನ. ಬಸವನ ಬಾಗೇವಾಡಿಯಿಂದ ಅದ್ದೂರಿಯಾಗ ಪ್ರಾರಂಭಿಸಿದ ಈ ಅಭಿಯಾನ 2ನೇ ದಿನವಾದ ಇವತ್ತು ಕಲಬುರಗಿಗೆ ಬಂದೈತಿ. ಇದೇ ರೀತಿ ವಿದ್ಯಾಕೇಂದ್ರ ಸಾಹಿತ್ಯ ಕಲೆ ಸಂಸ್ಕೃತಿಗೆ ತವರೂರಾದ ಧಾರವಾಡಕ್ಕೆ ಸೆಪ್ಟೆಂಬರ್ 12ಕ್ಕೆ ಬರಾಕತ್ತೈತ್ರಿ. ಅವತ್ತು ಮಧ್ಯಾಹ್ನ 3:15ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನದಿಂದ ಶ್ರೀ ಮುರುಘಾ ಮಠದವರೆಗೆ ಶ್ರೀ ಗುರು ಬಸವಣ್ಣನವರ ಭಾವಚಿತ್ರ, ಅನೇಕ ಕಲಾಮೇಳಗಳು ಮತ್ತು ತಲೆಯ ಮೇಲೆ ಧರ್ಮಗ್ರಂಥವಾದ ವಚನ ಸಾಹಿತ್ಯ ಹೊತ್ತುಕೊಂಡ ಮಹಿಳೆಯರು, ಅದೇ ರೀತಿ ಪುರುಷರ ಬೃಹತ್ ಮೆರವಣಿಗೆ ಜರುಗಲಿದೆ. ನಂತರ ಶ್ರೀಮಠದಲ್ಲಿ ಜಾಹೀರು ಸಭೆ, ಜಂಗಮದೆಡೆಗೆ ಅನ್ನುವ ನಾಟಕ ಪ್ರದರ್ಶನ ಜರುಗಲಿದೆ. ಅದೇ ರೀತಿ ತ್ರಿವಿಧ ದಾಸೋಹಕ್ಕೆ ಹೆಸರಾದ ಶ್ರೀಮಠವು ಬಂದವರಿಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿದೆ. ಈಗ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದಿಂದ ನಾವು ನಿಮಗೆ ವಿನಂತಿಸಿಕೊಳ್ಳುವುದೆಂದರೆ, ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನವರು ಈ ಬೃಹತ್ತಾದ ಮೆರವಣಿಗೆಯಲ್ಲಿ ನಾನು ಲಿಂಗಾಯತ್, ನನ್ನ ಧರ್ಮ ಲಿಂಗಾಯತ್ ಎನ್ನುವ ಅಭಿಮಾನದಿಂದ ಬಂದು ಭಾಗವಹಿಸಬೇಕು. ಮಹಿಳೆಯರು ಇಳಕಲ ಸೀರೆ, ಆದಷ್ಟು ಪ್ಲೇನ್ ಆದ್ರೆ ಒಳ್ಳೆಯದು, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ತಲೆಯಲ್ಲಿ ಹೂವು, ಕೈತುಂಬ ಹಸಿರು ಬಳೆ ಧರಿಸಿಕೊಂಡು ಸರಿಯಾಗಿ 2:15ಗೆ ಕಲಾಭವನಕ್ಕೆ ಬರಬೇಕು. ಅಲ್ಲೇ ನಿಮಗೆ ಇಂಥ ವಚನ ಗ್ರಂಥವನ್ನು ನೀಡ್ತೇವೆ. ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಇಡೀ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತ ಹೇಳಿ ನಾವು ಕಳಕಳಿಯಿಂದ ನಿಮ್ಮನ್ನ ವಿನಂತಿಸಿಕೊಳ್ತೇವೆ. ನೀವೆಲ್ಲ ಬರ್ತಾರಲ್ಲ, ಬರ್ರಿ, ಎಲ್ಲರೂ ಜೊತೆಗೂಡಿ ಅಭಿಮಾನದಿಂದ ಹೆಜ್ಜೆ ಹಾಕೋಣಂತ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣಂತ. ಎಲ್ಲರಿಗೂ ಶರಣು.